ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ ಎಂತ ಹೇಳೋದೇ ಬರ್ತಿತ್ತು. ಕೀರ್ತಿ ಚಿಕ್ಕದಾದರೂ ಶ್ರೀ ಗುರುಗಣಾಧಿಪತಯೇ ನಮಃ. ಹರಿ ಓಂ. ಹರಿ ಓಂ. ಶ್ರೀ ಹಾಯ್ ಆದ್ರೆ ಅಭಿಜ್ಞಾ ಹೆಗ್ಡೆ ಚಾನಲ್ ಇದ್ದದಕ್ಕೂ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬರ್ದು ಇವ್ರ ಒಟ್ಟಿಗೆ ಜೈ ಶ್ರೀರಾಮ್ ಬೇಕಾದ್ರೆ ಹೇಳೋಣ. ಅಮ್ಮ ಅಪ್ಪ ಜಗತಿ ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಹ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಪ್ರತಿಭೆಯನ್ನು ಹೊಂದಿದಂತಹ ಒಬ್ಬ ಪ್ರತಿಭಾನ್ವಿತ ಹುಡುಗಿ ನಮ್ ಜೊತೆ ಇದ್ದಾಳೆ. ಬನ್ನಿ ಮಾತಾಡ್ಸೋಣ. ಹರಿ ಓಂ. ಹರಿ ಓಂ. ಅಭಿಜ್ಞಾ, ನಿನ್ ಪರಿಚಯನ ನಮ್ ವೀಕ್ಷಕರಿಗೆ ಮಾಡ್ಕೊಡ್ತೀಯಾ? ಓಕೆ, ನನ್ನ ಹೆಸರು ಅಭಿಜ್ಞಾ ವಿಘ್ನೇಶ್ವರ್ ಹೆಗಡೆ. ನಾನಿರೋದು ಶಿರಸಿಯಲ್ಲಿ. ನನ್ನ ಊರು ಶಿರಸಿ ಸಮೀಪದ ಬೆಳ್ಳದ ಹಾರೆಹುಲೇಕಲ್ ಹತ್ರ. ನನ್ನ ಅಪ್ಪನ ಹೆಸರು ವಿಘ್ನೇಶ್ವರ್ ಹೆಗಡೆ, ನನ್ನ ಅಮ್ಮನ ಹೆಸರು ಮೈತ್ರಿ ಹೆಗಡೆ, ನನ್ನ ಅಕ್ಕನ ಹೆಸರು ಅನಘ ವಿಘ್ನೇಶ್ವರ್ ಹೆಗಡೆ. ನಾನು ಓದ್ತಾ ಇರೋದು 8th ಸ್ಟ್ಯಾಂಡರ್ಡ್ ಮಾರಿಕಾಂಬಾ ಸ್ಕೂಲ್ ನಲ್ಲಿ. 7th ತನಕ ಶ್ರೀನಿಕೇತನದಲ್ಲಿ ಓದ್ದೆ. ಈಗ 8th ಇಂದ ಮಾರಿಕಾಂಬಕ್ಕೆ ಹೋಗ್ತಾ ಇದ್ದೀನಿ. ಅಭಿಜ್ಞಾ, ಯಕ್ಷಗಾನ, ಭಾಗವತಿಕೆ, ಭರತನಾಟ್ಯ, ಸ್ಪೀಚು, ಭಗವದ್ಗೀತೆ, ಸ್ವಿಮ್ಮಿಂಗ್, ಸ್ಕೇಟಿಂಗ್ ಇಷ್ಟೆಲ್ಲ ಪ್ರತಿಭೆಗಳ ಹೊಂದಿದಂತಹ ನೀನು ಇದನ್ನೆಲ್ಲ ಹೇಗ್ ರೂಢಿಸ್ಕೊಂಡ್ ಬಂದೆ? ಅಂದ್ರೆ ನಾನು ಚಿಕ್ಕವಳಿದ್ದಾಗ ನನಗೆ ಯಕ್ಷಗಾನದಲ್ಲಿ ತುಂಬಾ ಇಂಟ್ರೆಸ್ಟ್. ನಾನು ಫಸ್ಟಿಗೆ ಕ್ಲಾಸಿಗೆ ಅಂತ ಹೋಗಿದ್ದಿಲ್ಲ. ಫಸ್ಟ್ ನಾನು ಹೋಗಿದ್ದು ಪರಮೇಶ್ವರ್ ಹೆಗಡೆ ಐನ್ಬೈಲ್ ಅವರು ಫಸ್ಟ್ ಶಿಬಿರ ಮಾಡಿದ್ರು, ಅದಕ್ಕೆ ಹೋದೆ. ಅದಾದ ನಂತರದಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಹೆಚ್ಚಾಯ್ತು ಯಕ್ಷಗಾನದಲ್ಲಿ. ಆಗ ನಾನು ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಹಾಗೂ ಶ್ರೀಮತಿ ಅಶ್ವಿನಿ ಕೊಂಡಕೊಳೆ ಅವ್ರ ಹತ್ರ ಕ್ಲಾಸಿಗೆ ಹೋದೆ. ಅದಾದ ನಂತರದಲ್ಲಿ ಯಕ್ಷಗಾನ ಭಾಗವತಿಕೆಯನ್ನ ನಾನೀಗ ಎಟ್ ಪ್ರೆಸೆಂಟ್ ಗುರುಗಳಾದಂತಹ ಶ್ರೀ AP ಪಾಠಕ್ ಹಾಗೂ ಶ್ರೀ NG ಹೆಗಡೆ ಅವರ ಹತ್ರ ಕಲಿತಾ ಇದ್ದೇನೆ. ಭರತನಾಟ್ಯವನ್ನ ನಾನು ಶ್ರೀಮತಿ ಸೀಮಾ ಭಾಗವತ್ ಅವರ ಹತ್ರ ಕಲಿತಾ ಇದ್ದೇನೆ. ಮತ್ತೆ ವೆಕೇಶನ್ಸ್ ಟೈಮಲ್ಲಿ ಸುಮ್ಮನೆ ಕಾಲಹರಣ ಮಾಡೋದು ಬೇಡ ಅಂತ ಸ್ವಿಮ್ಮಿಂಗ್ ಹಾಗೂ ಸ್ಕೇಟಿಂಗ್ ಅಂತಹ ಕ್ಲಾಸಸ್ ಗಳಿಗೆ ಹೋದೆ. ಈಗ ಅದರಲ್ಲಿ ಇಂಟ್ರೆಸ್ಟ್ ತುಂಬಾ ಹೆಚ್ಚಾಯ್ತು, ಅದನ್ನ ಮುಂದುವರಿಸ್ತಾ ಇದ್ದೇನೆ. ಅಭಿಜ್ಞಾ, ಈಗ ಇಷ್ಟೆಲ್ಲ ಹೇಳ್ದೆಯಲ್ಲ ನೀನು, ಇದನ್ನ ಮತ್ತೆ ಎಜುಕೇಶನ್ ನೀನು ಹುಷಾರಿದ್ಯಾ ಅಂತ ಗೊತ್ತಿದೆ, ತಿಳಿದಿದ್ದೇನೆ. ಆದ್ರೆ ಇದನ್ನ ಮತ್ತೆ ಎಜುಕೇಶನ್ ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀಯಾ? ಮತ್ತೆ ಮನೇಲೆಲ್ಲ ಹೇಗ್ ಸಪೋರ್ಟ್ ಇದೆ? ಅವ್ರ ಒತ್ತಾಯದ ಮೇಲೆ ಇದನ್ನೆಲ್ಲ ಕಲ್ತೀಯಾ ಅಥವಾ ನಿಂದೆ ಓನ್ ಇಂಟ್ರೆಸ್ಟಾ ಏನು? ನನ್ಗೆ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಯಕ್ಷಗಾನದಲ್ಲಾಗ್ಲಿ, ಯಕ್ಷಗಾನ ಭಾಗವತಿಕೆಯಲ್ಲಾಗ್ಲಿ, ಭರತನಾಟ್ಯ, ಸ್ವಿಮ್ಮಿಂಗ್, ಸ್ಕೇಟಿಂಗ್. ಮತ್ತೆ ನನ್ನ ಸ್ಪೀಚು ಮತ್ತೆ ಭಗವದ್ಗೀತೆನೆಲ್ಲ ನಾನು ಮನೆಯಿಂದ ಕಲ್ತಿದ್ದಲ್ಲ. ಸ್ಕೂಲ್ ನಲ್ಲಿ ಅವರೆಲ್ಲ ನನಗೆ ಕರೀತಿದ್ರು, ಆಗ ಸ್ಪೀಚ್ ಮಾಡು, ಭಗವದ್ಗೀತೆನ ಹೇಳು, ಆ ತರ ಕಾಂಪಿಟೇಷನ್ಸ್ ಎಲ್ಲ ತುಂಬಾ ಇರ್ತಿತ್ತು. ಆಗ ಅಲ್ಲಿ ಹೋಗಿದ್ದು. ಮತ್ತೆ ಯಕ್ಷಗಾನ ಭಾಗವತಿಕೆ ಅವೆಲ್ಲ ಏನು ನನ್ನ ಒಂದು ಇಂಟ್ರೆಸ್ಟ್ ಮೇಲೆ ನಾನೆಲ್ಲ ಮಾಡಿದ್ದು. ನನ್ನ ಇಂಟ್ರೆಸ್ಟ್ ಮೇಲೆ, ಯಾರ ಒತ್ತಾಯ ಮೇರೆಗೂ ನಾನು ಹೋಗಿಲ್ಲ. ಮತ್ತೆ ಎಜುಕೇಶನ್ ಮತ್ತೆ ಹಾಡನ್ನ ಅಂತಂದ್ರೆ ಅದರ ಮಧ್ಯನೇ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡೋದು. ಅದಕ್ಕಾಗಿ ಒಂದು ಟೈಮ್ ಅಂತ ಇಲ್ಲ. ನೋಡು, ಈಗ ಯಕ್ಷಗಾನವನ್ನ ನಾರ್ಮಲ್ ಆಗಿ ಎಲ್ಲರೂ ಕಲಿತಾರೆ. ಅದು ಹೆಣ್ಣು ಮಕ್ಳು ಭಾಗವತಿಕೆ ಕಲಿಯೋದು ತುಂಬಾ ರೇರು. ಹೌದು. ಅದ್ರಲ್ಲಿ ಹೇಗ್ ನಿನ್ ಇಂಟ್ರೆಸ್ಟ್ ಬಂತು? ಅಂದ್ರೆ ಯಕ್ಷಗಾನ ಅಂದ್ರೆ ಗಂಡು ಕಲೆ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ತೋರ್ಸೋ ಸ್ವಲ್ಪ ಕಮ್ಮಿ. ಯಕ್ಷಗಾನ ನಿಂಗ್ ಮಾಡ್ತಾ ಇದ್ದಾರೆ ಈಗೆಲ್ಲರೂ ಯಕ್ಷಗಾನದಲ್ಲಿ ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಿದ್ದಾರೆ. ನನಗೆ ಇಂಟ್ರೆಸ್ಟ್ ಬಂದಿದ್ದು ಅಂತಂದ್ರೆ ನಮ್ಮ ಏನು ಅಜ್ಜ ಅಪ್ಪ ಅವರೆಲ್ಲ ಅವಾಗ ಯಕ್ಷಗಾನ ಹೋದವರು, ನಮ್ಮ ಅಪ್ಪ ಸ್ವಲ್ಪ ಯಕ್ಷಗಾನ ಭಾಗವತಿಕೆಯನ್ನ ಕಲಿತವರು, ಅವರಿಂದ ನನಗೆ ಬಂದಿದೆ ಅಂತ ಹೇಳ್ತೇನೆ. ಭಾಗವತಿಕೆ ಎಲ್ಲ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ತೇನೆ. ಸರಿ, ಇಷ್ಟೆಲ್ಲ ಪ್ರತಿಭೆ ಇರುವಂತಹ ನೀನು ಹಲವಾರು ಪ್ರೋಗ್ರಾಮ್ಗಳು, ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಅಂತ ಭಾವಿಸ್ತೇನೆ. ಅದ್ರ ಬಗ್ಗೆ ತಿಳ್ಕೊಬಹುದಾ? ಅಂದ್ರೆ ನಾನು ಯಕ್ಷಗೆಜ್ಜೆ ಟೀಮಿನಿಂದ ಹಲವಾರು ಕಡೆ ಪ್ರೋಗ್ರಾಮ್ಸ್ ಗಳನ್ನ ಕೊಟ್ಟಿದ್ದೇನೆ. ಲೈಕ್ ಕದಂಬೋತ್ಸವದಲ್ಲಿ, ಆಮೇಲೆ ಕೆರೆಮನೆ ನಾಟ್ಯೋತ್ಸವದಲ್ಲಿ, ಇನ್ನೂ ಹಲವಾರು ಕಡೆ ಪ್ರೋಗ್ರಾಮ್ಸ್ ಗಳನ್ನ. ಪ್ರೀತಿಯ ನಿರ್ಮಲತೆ, ನಾವೆಲ್ಲ ನಿರ್ಮಲತೆ ಅಂತಾನೆ ಕರೆಯೋದು ಕ್ಲಾಸಸ್ ಅಲ್ಲಿ. ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅವ್ರ ಜೊತೆ ಎಲ್ಲ ನಾನು ಪ್ರೋಗ್ರಾಮ್ಸ್ ಗಳನ್ನ ಕೊಟ್ಟಿದ್ದೆ. ಇಂಡಿವಿಜುವಲ್ ಆಗಿ ಅಂದ್ರೆ ನನಗೆ ಭಗವದ್ಗೀತೆ ಸ್ಪೀಚ್ ಅಲ್ಲಿ ರಾಜ್ಯ ಮಟ್ಟದ ತನಕ ಹೋಗಿದ್ದೆ. ಅದಾದ್ಮೇಲೆ ಸ್ಟೂಡೆಂಟ್ ಆಫ್ ದ ಇಯರ್ ಸಿಕ್ಕಿತ್ತು. ಹೀಗೆ ಹಲವಾರು ಇಂಡಿವಿಜುವಲ್ ಇದರಲ್ಲಿ ತುಂಬಾ ಪ್ರಶಸ್ತಿಗಳು ಸಿಕ್ಕಿವೆ. ಗ್ರೇಟ್. ಅಭಿಜ್ಞಾ, ನೀನ್ ಭಾಗವತಿಕೆ ಕಲಿತಿದೀಯಾ ಅಂದ್ಯಲ್ಲ, ನಮ್ಗೊಂದ್ ಸ್ವಲ್ಪ ಕೇಳಿಸ್ಬೋದಾ? ಅಫ್ಕೋರ್ಸ್. ವರವೀವದಾಕಾರ ಶರಧಿ ಸಮಗಂಭೀರ
ವರವೀವದಾಕಾರ ಶರಧಿ ಸಮಗಂಭೀರ ಮೆರೆವ ಮೋಹನಕಾಯ ಮೋದಕ ಪ್ರಿಯ ಶರಣ ಜನ ಕುಲ ರಕ್ಷ ಸಕಲ ದೇವಾಧ್ಯಕ್ಷ ವರದ ಮಧುಪುರ ವಾಸ ಶರಣು ವಿಘ್ನೇಶ ಜಯತು ಜಯ ಜಯತು ಶ್ರೀ ಗುರುಗಣಾಧಿಪತಯೇ ನಮಃ ಆ ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ಆ ಆ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ವರವೀವದಾಕಾರ ಶರಧಿ ಸಮಗಂಭೀರ ವರವೀವದಾಕಾರ ಶರಧಿ ಸಮಗಂಭೀರ ಮೆರೆವ ಮೋಹನಕಾಯ ಮೋದಕ ಪ್ರಿಯ ಶರಣ ಜನ ಕುಲ ರಕ್ಷ ಸಕಲ ದೇವಾಧ್ಯಕ್ಷ ವರದ ಮಧುಪುರ ವಾಸ ಶರಣು ವಿಘ್ನೇಶ ಜಯತು ಜಯ ಜಯತು ತರ್ಕೃತ ಧಿನ್ನ ತೈತ ಧಿನ್ನ ಧಿ. ಅಭಿಜ್ಞಾ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈಗ ಕ್ವಿಕ್ ಆಗಿ ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಹಾ. ಯಕ್ಷಗಾನ ಅವ್ರ ಭರತನಾಟ್ಯಂ. ಯಕ್ಷಗಾನ ಅವ್ರ ಭಾಗವತಿಕೆ. ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳ ತರ, ಸೊ ಎರಡು. ಓಕೆ. ಚಾಕ್ಲೇಟ್ ಅವ್ರ ಐಸ್ ಕ್ರೀಮ್. ಐಸ್ ಕ್ರೀಮ್. ನೀನ್ ಮನೇಲಿ ಯಾವಾಗೂ ಬಯಸ್ಕೊಳ್ಳೋದಾದ್ರೆ ಅದು ಯಾವ ವಿಷಯ ಆಗಿರುತ್ತೆ? ಅಂದ್ರೆ ನಾನು ಈಗ ಒಂದು ಪ್ರತಿಭಾವಂತ ಯಕ್ಷಗಾನ ಭಾಗವತಿಕೆನ ನಾನು ನೀಟಾಗಿ ಒಂದು ಮುಂದೆ ಅದನ್ನ ತಗೋ ಹೋಗ್ಬೇಕು ಅಂತಂದ್ರೆ ದಿವಸ ಪ್ರಾಕ್ಟೀಸ್ ಇರ್ಬೇಕು. ನಾನು ಒಂದೊಂದ್ ಟೈಮ್ ಸ್ಕಿಪ್ ಮಾಡ್ಬಿಡ್ತೀನಿ, ಆ ಟೈಮಿಗೆ ಕಲಿಸ್ಕೊಳ್ತೀನಿ. ಓಕೆ. ಅಕ್ಕನ ಜೊತೆ ಜಗಳ ಆಗೋದಾದ್ರೆ ಅದು ಯಾವ ವಿಷಯ ಆಗಿರುತ್ತೆ? ರಾತ್ರಿ ತನಕ ಓದ್ತಿರ್ತಾಳೆ ಅವಳು, ಒಂದು 11:30 10:00. ನಾನು ಮನ್ಗೋದಂದ್ರೆ 10:30 ಮನಗ್ ಬಿಡ್ತೀನಿ. ಆಗ ಲೈಟ್ ಆನ್ ಇರುತ್ತೆ ರೂಮ್ದು, ಆಗ ಜಗಳ ಮಾಡ್ತೇನೆ, ಲೈಟ್ ಆಫ್ ಮಾಡಿ ಮಲ್ಕೋ, ಬೇಗ ಬೆಳಗ್ಗೆ ಎದ್ದು ಓದ್ಬೋದು ಅಂತ. ಅಕ್ಕನ ಜೊತೆ ಕಾಂಪಿಟೇಷನ್ ಅಂತ ಆದ್ರೆ ಅದು ಯಾವ ವಿಷಯ ಆಗಿರುತ್ತೆ? ಓದೋದ್ರಲ್ಲಿ. ಓಕೆ. ನಿಂಗ್ ಬೆಳಗ್ಗೆ ಕೋಳಿ ಕೂಗೋದು ಎಷ್ಟೊತ್ತಿಗೆ? ಯಾವಾಗ್ಲೂ 7 o'clock ಆಗಿತ್ತು. ಈಗ ನಾಳೆಯಿಂದ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ದೇನೆ, ಹಾಗಾಗಿ 5:30. ನಿನ್ ರೂಟೀನ್ ಯಾವಾಗೂ ಫಿಕ್ಸ್ ಇರತ್ತಾ ಶೆಡ್ಯೂಲ್, ಅಥವಾ ಗೋ ವಿತ್ ದ ಫ್ಲೋ ತರನ? ಗೋ ವಿತ್ ದ ಫ್ಲೋ. ಓಕೆ. ಅಮ್ಮ ಮಾಡೋ ಅಡ್ಗೆಯಲ್ಲಿ ಯಾವ್ದು ತುಂಬಾ ಇಷ್ಟ ಆಗತ್ತೆ? ಪಲಾವ್ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮಮ್ಮ ಮಾಡೋದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಓಕೆ. ಅವ್ರವ್ರ ಮನೇಲಿ ಅವ್ರವ್ರ ಅಮ್ಮ ಮಾಡೋದು ಸ್ಪೆಷಲ್. ಯಕ್ಷಗಾನ ಇನ್ಸ್ಪಿರೇಷನ್ ಅಂದ್ರೆ ಯಾರಂತ ಗೊತ್ತೀರಾ? ನನಗೆ ತುಂಬಾ ಜನ ಇದ್ದಾರೆ. ಫಸ್ಟ್ ನನಗೆ ಯಕ್ಷಗಾನ ಹೆಜ್ಜೆ ಕಲ್ಸ್ಕೊಟ್ಟಿದ್ದು ಅಂತಂದ್ರೆ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ. ಶಿಬಿರಕ್ಕೆ ಹೋಗಿದ್ದೇನೆ ಪರಮೇಶ್ವರ ಹೆಗಡೆ ಐನ್ಬೈಲ್ ಅವ್ರ ಹತ್ರ, ಶ್ರೀಮತಿ ಅಶ್ವಿನಿ ಹೆಗಡೆ ಕೊಂಡತ್ಕೋಳಿ ಅವ್ರ ಹತ್ರ ಹೋಗಿದ್ದೇನೆ. ಈಗ ಅಟ್ ಪ್ರೆಸೆಂಟ್ ನಾನು ಭಾಗವತಿಕೆಯನ್ನ ಮಾಡ್ತಾ ಇದ್ದಕ್ಕೆ ಅವರು ಕೂಡ ಗುರುಗಳಾದಂತಹ ಶ್ರೀ AP ಪಾಠಕ್ ಹಾಗೂ ಶ್ರೀ NG ಹೆಗಡೆ ಅವರು ನನಗೆ ಇನ್ಸ್ಪಿರೇಷನ್. ಎಲ್ಲರೂ. ಯಾರ ಯಕ್ಷಗಾನ ನೋಡಕ್ ಬಾಳ ಇಷ್ಟ ಪಡ್ತೀರಾ? ನನ್ಗೆ ಅಂದ್ರೆ ಪೆರಡೂರು ಮೇಳದಲ್ಲಿ ಉದಯ ಹೆಗಡೆ ಕಡ್ಬಾಳ್, ಮತ್ತೆ ಶ್ರೀಮತಿ ಅಶ್ವಿನಿ ಹೆಗಡೆ ಕೊಂಡತ್ಕೋಳಿ, ಹೀಗೆ ಎಲ್ಲಾರು ಯಕ್ಷಗಾನ ಮಾಡಿದ್ರೆ ಅಲ್ಲಿ ಹೋಗಿ ನೋಡ್ತೇನೆ. ಯಾವ್ದಾದ್ರು ಒಂದ್ ಪಾತ್ರ ಇಷ್ಟ ಅಂತ ಆಗಿದ್ದಿದ್ರೆ ನೀವ್ ಮಾಡಿದ್ರಲ್ಲಿ ಇರ್ಬೋದು, ಅಥವಾ ಮುಂದ್ ಮಾಡ್ಬೇಕು ಅಂತ ಆಸೆ ಇರೋದು? ಎಲ್ಲವೂ, ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ ಬರಲ್ಲ, ಎಲ್ಲದೂ ಇಷ್ಟ. ನಿನ್ ಗೋಲ್ ಅಥವಾ ಏಮ್ ಅಂತ ಬಂದ್ರೆ, ಅಥವಾ ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ಏನ್ ಆನ್ಸರ್ ಮಾಡ್ತೀಯ? ನಾನು ಡಾಕ್ಟರ್ ಆಗ್ಬೇಕಂತ ಮಾಡಿದ್ದೀನಿ. ಅಂದ್ರೆ ಈಗಿಂದನೇ ಪ್ರಿಪರೇಷನ್ ಮಾಡ್ಕೊಳ್ಬೇಕಂದ್ರೆ ನೀಟ್ ಬರಿಬೇಕು ಅಂತ ಇದೆ ನನ್ಗೆ, ಡಾಕ್ಟರ್ ಆಗ್ಬೇಕು ಅಂತ. ಸೊ ಅದೇ ಗೋಲ್. ನಿನ್ನಂತ ಪುಟಾಣಿ ಮಕ್ಳುಗಳು ತಮ್ಮ ಪ್ರತಿಭೆಗಳನ್ನ ಒಳಗಿಟ್ಕೊಂಡು ಅದನ್ನ ಹೊರಗೆ ಹಾಕಕ್ಕಾಗದೆ, ಅಥವಾ ಪೇರೆಂಟ್ಸ್ ಬರೀ ಸ್ಟಡೀಸ್ ಮಾಡು ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ನೀನೇನ್ ಹೇಳಕ್ ಇಷ್ಟಪಡ್ತೀಯಾ? ನಮ್ಮಂತಹ ಪುಟಾಣಿ ಮಕ್ಕಳು ಅವ್ರ ಒಳಗಿರುವಂತಹ ಟ್ಯಾಲೆಂಟ್ ಅನ್ನ ಅಪ್ಪ ಅಮ್ಮನಿಗೆ ತಿಳಿಸಿ ಅವರ ಸಪೋರ್ಟ್ ಅನ್ನ ಪಡೆದು ಊರಿಗೆ ಮತ್ತು ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು ಅಂತ. ಮತ್ತೆ ಓದೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಓದಿಗೂ ಸಹಕಾರ ಆಗತ್ತೆ, ಮತ್ತೆ ಸಂಸ್ಕಾರನು ಚೆನ್ನಾಗಿ ಬೆಳೆಯುತ್ತೆ ಅಂತ ನನ್ನ ಆಶಯ.
ಇಷ್ಟೊತ್ತು ನಮ್ ಜೊತೆ ಕಳೆದಿದ್ ನಿಂಗೆ ಹೇಗ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು. ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸ್. ನಿನಗೂ ಹಾಗೂ ಜಗತಿ ಚಾನೆಲ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಕ್ ಇಷ್ಟ. ನಿನ್ನ ಅಮೂಲ್ಯವಾದ ಸಮಯನ ನಮ್ ಜೊತೆ ಕಳೆದಿದ್ದಕ್ಕೆ ನಿನ್ಗೂ ಕೂಡ ಜಗತಿ ಚಾನೆಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಜಗತಿ